ನಮಸ್ಕಾರ, ಜೈ ಶ್ರೀರಾಮ್. ಇದು 300 ವರ್ಷದಿಂದ ಹಿಂದೆ ದೇವಸ್ಥಾನ. ಅವತ್ತು ಹೇಗೆ ಮಾಡ್ತಾ ಇದ್ರು, ಇವತ್ತು ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ. ಟೆಂಪಲ್ಲು ತುಂಬ ಇಂಪ್ರೂವ್ ಮಾಡಿದ್ದಾರೆ. ಖುಷಿ ಆಗುತ್ತೆ ನಮಗೆ. ನಾವು ಖುಷಿಯಿಂದ ಎಲ್ಲನೂ ಮಾಡ್ತಾ ಇದ್ದೀವಿ. ಇನ್ನು ಮುಂದಕ್ಕೂ ನಮ್ಮ ಮಕ್ಕಳು ಹಾಗೆ ನಡ್ಸ್ಕೊಂಡು ಹೋಗಲಿ ಅಂತ ದೇವ್ರನ್ನ ಬೇಡ್ಕೋತೀನಿ. రథోత్సవం ఉభయకస్తులు దర్శి అన్నపూర్ణమ్మ ట్రస్టీ శ్రీమతి కె సునంద జనార్దన్ గారు. ನಮಸ್ಕಾರ, ಜೈ ಶ್ರೀರಾಮ್. ಸೊ ಇದು ರಥೋತ್ಸವ ಇವತ್ತೇನು ನಡೀತಾ ಇದೆ, ಅದು 117 ವರ್ಷದಿಂದ ಇದನ್ನು ನಡೆಸ್ತಾ ಇದ್ದಾರೆ. ಸೊ ನಮ್ಮ ಮುತ್ತಜ್ಜಿ, ನಮ್ಮ ತಾತ, ನಮ್ಮ ತಾಯಿ, ಈಗ ನಾವು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸೊ ಏನಂದರೆ 1500ಗೂ ಜಾಸ್ತಿ ಜನ ಇಲ್ಲಿ ಸೇರ್ತಾರೆ. ಸೊ ಶಿವಾಜಿನಗರಲ್ಲಿ ನಮ್ಮ ಹಿಂದುತ್ವನ ಉಳಿಸೋಕ್ಕೆ ಇದನ್ನು ಸುಮಾರು ವರ್ಷದಿಂದನೇ ಮಾಡ್ತಿದ್ದಾರೆ. ಈ ದೇವಸ್ಥಾನ ಆ್ಯಕ್ಚುಲಿ ನಾನು ಹುಟ್ಟೋಕ್ಕೂ ಮುಂಚೆಯಿಂದ ಆಗಿರೋದು. ಸೊ ಹಾಗಾಗಿ ಗೊತ್ತಿಲ್ಲ ಎಷ್ಟು ವರ್ಷ ಆಗಿದೆ ಅಂತ. ಬಟ್ ಏನಪ್ಪ ಅಂದರೆ ಅದೇ ಥರ ಇಲ್ಲಿರೋ ಕಮಿಟಿಯವರು ಎಲ್ಲರೂ ಅದನ್ನು ಅಪ್ಗ್ರೇಡ್ ಮಾಡಿಕೊಂಡು ಡೆವಲಪ್ ಮಾಡಿಕೊಂಡೇ ಬಂದಿದ್ದಾರೆ. ಸೊ ಎಷ್ಟು ಡೆವಲಪ್ ಮಾಡಿದ್ದಾರೆ ಅಂದರೆ, ಇವತ್ತು ಮೊದಲು ಇದನ್ನು ವೀರಪಿಳ್ಳೈ ಸ್ಟ್ರೀಟ್ ಅಂತ ಏನು ಹೇಳ್ತಿದ್ರು, ಇವಾಗ ಈ ಡೆವಲಪ್ಮೆಂಟ್ ಎಲ್ಲ ನೋಡಿ ಈ ರೋಡ್ ಹೆಸರನ್ನೇ ರಾಮುಲ ಸನ್ನಿಧಿ ಸ್ಟ್ರೀಟ್ ಅಂತ ಹೇಳ್ತಿದ್ದಾರೆ. ಸೊ ಇಂಥ ಒಂದು ದೇವಸ್ಥಾನದಲ್ಲಿ ನಮಗೆ ಈ ಸೇವೆ ಮಾಡಿಕೊಡೋ ಅವಕಾಶ, ಅದೃಷ್ಟ ಇರೋದು ನಮಗೆಲ್ಲರಿಗೂ ಒಂದು ಹೆಮ್ಮೆ, ಖುಷಿ ಇದೆ. ಇದು 300 ವರ್ಷದಿಂದ ಹಿಂದೆ ದೇವಸ್ಥಾನ. ಅವತ್ತು ಹೇಗೆ ಮಾಡ್ತಾ ಇದ್ರು, ಇವತ್ತು ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ. ಟೆಂಪಲ್ಲು ತುಂಬ ಇಂಪ್ರೂವ್ ಮಾಡಿದ್ದಾರೆ. ಖುಷಿ ಆಗುತ್ತೆ ನಮಗೆ. ನಾವು ಖುಷಿಯಿಂದ ಎಲ್ಲನೂ ಮಾಡ್ತಾ ಇದ್ದೀವಿ. ಇನ್ನು ಮುಂದಕ್ಕೂ ನಮ್ಮ ಮಕ್ಕಳು ಹಾಗೆ ನಡ್ಸ್ಕೊಂಡು ಹೋಗಲಿ ಅಂತ ದೇವ್ರನ್ನ ಬೇಡ್ಕೋತೀನಿ. ಜೈ ಶ್ರೀರಾಮ್. ಇವತ್ತಿನ ನಮ್ಮ ಶ್ರೀ ರಾಮುಲ ಸನ್ನಿಧಿ ದೇವಾಲಯದಲ್ಲಿ ಈ ಒಂದು ಶ್ರೀ ನಾರಾಯಣ ಪಿಳ್ಳೈ ಸ್ಟ್ರೀಟ್ ಅಂತ ಶ್ರೀ ರಾಮುಲ ಸನ್ನಿಧಿ ವೀದಿ ಅಂತ ಈಗ ನಾವು ಹೆಸರನ್ನು ಬದಲಾಯಿಸಿಕೊಂಡು 150 ವರ್ಷದ ಈ ಒಂದು ದೇವಸ್ಥಾನದಲ್ಲಿ 150 ವರ್ಷದಿಂದ ಈ ಬ್ರಹ್ಮರಥೋತ್ಸವವನ್ನು ಆಚರಿಸ್ತಾ
ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮಗಳಲ್ಲಿ ವರ್ಷ ಪೂರ್ತಿ ಈ ಬ್ರಹ್ಮ ರಥೋತ್ಸವ ಇದು ಒಂದು ಪ್ರಧಾನವಾದಂಥ ಉತ್ಸವ. ಈ ಉತ್ಸವದಲ್ಲಿ ನಾವು ಚಿಕ್ಕಂದಿನಿಂದ ಕನಿಷ್ಠ ಪಕ್ಷ ಅಂದರೆ ನಾನೀಗ 50 ವರ್ಷ ಆಗಿದ್ದೀನಿ. 50 ವರ್ಷದಿಂದ ಇದೇ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿ ಈ ಕಾರ್ಯಕ್ರಮವನ್ನು ಇದೇ ರೀತಿ ಜನಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಎಲ್ಲ ಈ ಆಚರಣೆಯನ್ನು ನೋಡಿ ಮತ್ತು ಮೊನ್ನೆ ಶ್ರೀ ರಾಮ ಪ್ರತಿಷ್ಠಾಪನೆ ಆದಂಥ ಅಯೋಧ್ಯ ರಾಮಚಂದ್ರ ಸ್ವಾಮಿ ಪ್ರತಿಷ್ಠೆ ದಿನ ಇಲ್ಲಿ 2 ದಿನ ಎಷ್ಟು ವಿಜೃಂಭಣೆಯಿಂದ ಆಯಿತು ಅಂದರೆ ಸಾಕ್ಷಾತ್ ಇಲ್ಲಿ ಅಯೋಧ್ಯ ರಾಮಚಂದ್ರ ಸ್ವಾಮಿನೇ ಬಂದು ಇಲ್ಲಿ ನೆಲೆಸ್ತಂಗಿದ್ದ. ಆ ಒಂದು ಕೈಂಕರ್ಯವನ್ನು ನಾವು ತುಂಬ ಅನುಭವಿಸಿ ನಾವೆಲ್ಲ ಆನಂದವನ್ನು ಪಟ್ಟಿದ್ದೀವಿ. ಈ ಕಾರ್ಯಕ್ರಮಗಳಲ್ಲಿ ವರ್ಷ ಪೂರ್ತಿ ಪ್ರತಿಯೊಂದು ಕೈಂಕರ್ಯ ನಮ್ಮ ಪಾಂಚರಾತ್ರ ಆಗಮಶಾಸ್ತ್ರ ಪ್ರಕಾರವಾಗಿ ಅಲ್ಲಿ ಎಂಥ ಕಾರ್ಯಕ್ರಮಗಳು ನಡೀತವೋ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಅದೇ ರೀತಿಯಾದ ನಮ್ಮ ಶ್ರೀ ರಾಮುಲ ಸನ್ನದಿ ಅಲ್ಲಿ ಇದೇ ಒಂದು ಪಾಂಚರಾತ್ರ ಆಗಮಶಾಸ್ತ್ರವನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ನಡೆಸ್ತಾರೆ ಅಂತ ನಮ್ಮ ಒಂದು ನಂಬಿಕೆ. ಜೈ ಶ್ರೀರಾಮ್. ಹರಿ ಓಂ. ಶ್ರೀಮತಿ ಶ್ರೀ ರಾಮಾನುಜಾಯ ನಮಃ. ನಮ್ಮದು ಶ್ರೀರಾಮುಲ ಸನ್ನಿಧಿ ರಸ್ತೆ, ಬೆಂಗಳೂರು 1. ನಮ್ಮದು ಸನ್ನಿಧಿಯಲ್ಲಿ ಎಲ್ಲ ಪ್ರೋಗ್ರಾಮು ಚಂದ್ರಮಾನ ಉಗಾದಿಯಿಂದ ಪ್ರಾರಂಭವಾಗುತ್ತದೆ. ಚಂದ್ರಮಾನ ಉಗಾದಿಯಿಂದ ಪ್ರಾರಂಭವಾಗಿ 5 ದಿವಸ 4 ದಿವಸದಲ್ಲಿ ರಾಮಚಂದ್ರ ಸ್ವಾಮಿ ಬ್ರಹ್ಮೋತ್ಸವ ಸ್ಟಾರ್ಟ್ ಆಗುತ್ತದೆ. ಬ್ರಹ್ಮೋತ್ಸವದಲ್ಲಿ ಎಲ್ಲ ವಾಹನಗಳೂ ಆಚೆ ಬಂದು ಪ್ರಾಕಾರೋತ್ಸವ ಆಗುತ್ತದೆ. ಹನುಮಂತ ವಾಹನ, ಶೇಷವಾಹನ, ಸಿಂಹವಾಹನ, ಗರುಡ ವಾಹನ, ವೈರಮುಡಿ ಉತ್ಸವ, ಸೀತಾ ಕಲ್ಯಾಣೋತ್ಸವ, ವೈಕುಂಠ ವಿಮಾನೋತ್ಸವಂ, ಗಜೇಂದ್ರ ಮೋಕ್ಷಂ, ರಥೋತ್ಸವಂ, ಅಶ್ವವಾಹನಂ, ವಸಂತೋತ್ಸವಂ ಮತ್ತು ಪಲ್ಲಕ್ಕಿ ಉತ್ಸವಂ. ಈ 9 ಉತ್ಸವಗಳನ್ನು ಇಲ್ಲಿ ನಡೆಯುತ್ತದೆ. ಇಲ್ಲಿ ಪ್ರಾರಂಭವಾಗಿ ಧ್ವಜಾರೋಹಣದಿಂದ ಪ್ರಾರಂಭವಾಗುತ್ತದೆ. ಧ್ವಜಾರೋಹಣ ಪ್ರಾರಂಭವಾಗಿ 3ನೇ ದಿವಸ ಇಲ್ಲ 4ನೇ ದಿವಸ ಶ್ರೀರಾಮನವಮಿ ವಿಜೃಂಭಣೆಯಿಂದ ಪ್ರಾರಂಭವಾಗಿ ಭಾಳ ಚೆನ್ನಾಗಿ ನಡೀತದೆ. ಇಲ್ಲಿ ದೇವರಿಗೆ ಬೆಳಗ್ಗೆ ಪೂಲಿಂಗ ಸೇವಾ ಮತ್ತು ಪಾನಕ ಪೂಜೆ ನಡೀತದೆ. ಸಾಯಂಕಾಲ ಸುಗಂಧ ಪುಷ್ಪ ಪೂಂಜಲ್ ಸೇವನು ನಡೀತದೆ. ಅದಾದ ಮೇಲೆ ಮರುದಿವಸ ಗರುಡ ಸೇವೆ ನಡೀತದೆ. ಗರುಡ ಸೇವೆ ನಂತರ ಸೀತಾ ಕಲ್ಯಾಣೋತ್ಸವ ನಡೀತದೆ. ಸೀತಾ ಕಲ್ಯಾಣೋತ್ಸವ ಆದಮೇಲೆ ವೈಕುಂಠ ವಿಮಾನೋತ್ಸವ ನಡೆಯುತ್ತದೆ. ಅದು ಆದಮೇಲೆ ಗಜೇಂದ್ರ ಮೋಕ್ಷ ಇರ್ತದೆ. ಗಜೇಂದ್ರ ಮೋಕ್ಷ ಆಗಿದ ನೆಕ್ಸ್ಟ್ ಡೇನೇ ರಥೋತ್ಸವ ಇರ್ತದೆ. ಶ್ರೀರಾಮಸ್ವಾಮಿ ರಥದಲ್ಲಿ 4 ಬೀದಿಯಲ್ಲಿನೂ ದೇವರು ಪ್ರಾಕಾರೋತ್ಸವವಾಗಿ ಬರುತ್ತದೆ. ಅದರ ಪ್ರಕಾರ ಧೂಳುತ್ಸವಂ, ಸಾಯಂಕಾಲ ತಿರುಮಂಜನಮು ನಡೀತದೆ. ಮತ್ತು ವಸಂತೋತ್ಸವ ನಡೀತದೆ. ವಸಂತೋತ್ಸವ ಆದಮೇಲೆ ಧ್ವಜ ಅವರೋಹಣ ನಡೀತದೆ. ಧ್ವಜಾರೋಹಣ ಆದಮೇಲೆ ಸಾಯಂಕಾಲ ಪಲ್ಲಕ್ಕಿ ಉತ್ಸವ ಇರುತ್ತದೆ. ಇದು ನಮ್ಮ ದೇವಸ್ಥಾನದಲ್ಲಿ ಬ್ರಹ್ಮೋತ್ಸವದಲ್ಲಿ ವಿಶೇಷ. ಕಡಸಿ ದಿವಸ ಸಹಸ್ರ ಕಲಶಾಭಿಷೇಕಮು ಮತ್ತು ಬಂಗ್ಲಾ ಉತ್ಸವಮು, ಪುಷ್ಪಕ ವಿಮಾನದಲ್ಲಿ ರಾಜಬೀದಿಗಳಲ್ಲಿ ದೇವರು ಹೋಗಿ ಬರ್ತಾರೆ. ಇದು ವಿಶೇಷ. ಇದಾದ ಮೇಲೆ ರಾಮಾನುಜಾಚಾರ್ಯ ಬ್ರಹ್ಮೋತ್ಸವ ನಡೀತದೆ. ರಾಮಾಚಾರ್ಯ ಬ್ರಹ್ಮೋತ್ಸವ ಅಂದರೆ ರಾಮಾಚಾರ್ಯ ತಿರುನಕ್ಷತ್ರ ಮಹೋತ್ಸವ ಅಂದ್ಬಿಟ್ಟು, ಅದರಲ್ಲಿ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ರಾಮಾಚಾರ್ಯದು 1000 ವರ್ಷ ಆಗಿತ್ತು. ಆವಾಗ ನಮ್ಮಲ್ಲಿನೂ ರಥೋತ್ಸವ ಭಾಳ ವಿಜೃಂಭಣೆಯಿಂದ ಮಾಡಿದ್ವಿ. ಇಲ್ಲಿ ರಾಮಾಚಾರ್ಯ ತಿರುನಕ್ಷತ್ರ ಮತ್ತು ಗಂಧಪಡಿ ಉತ್ಸವ ಅಂತ ಹೇಳ್ತೀವಿ. ಗಂಧಪುಡಿ ಉತ್ಸವ ರಾಮಾಚಾರ್ಯ ಭಾಳ ಭಯಂಕರ ಆಗಿದ್ದು, ಅದಕ್ಕೋಸ್ಕರ ಗಂಧಪುಡಿ ಉತ್ಸವ ಮಾಡ್ತೀವಿ. ಇಲ್ಲಿ 5 ಸಮಾರಾಧನೆಗೆ ಮಾಡ್ತೀವಿ. ಎಲ್ಲರೂ ಯಾರೂ ಇವರು ದೊಡ್ಡವರು ಚಿಕ್ಕವರು ಇಲ್ಲದೆ ಎಲ್ಲರಿಗೂ ಊಟ ಹಾಕಿ ಎಲ್ಲರೂ ಬಡಿಸಿ ಊಟ ಮಾಡ್ಕೊಂಡು ಹೋಗ್ತಾರೆ. ಇದು ರಾಮಚಂದ್ರ ಉತ್ಸವ ಮತ್ತು ರಾಮಾಚಾರ್ಯ ತಿರುನಕ್ಷತ್ರ ಮಹೋತ್ಸವದಿಂದ ಹೇಳ್ತಾ ಇದ್ದೀನಿ. ಅದಾದ ಮೇಲೆ ನಮ್ಮ ಸನ್ನಿಧಿಯಲ್ಲಿ ನಮ್ಮ ಕುಂಭ
ಪಂಪಾಭಿಷೇಕ 3ನೇ ಸಾರಾಗಿದೆ, ಅದು ಉತ್ಸವ ನಡೀತದೆ. ಅದಾದಮೇಲೆ ನಮ್ಗೆ ಗೊತ್ತಿದ್ದಂಗೆ ಆಳ್ವಾರ್ಗಳಿದ್ದಾರೆ ನಮ್ಮಲ್ಲಿ, 4 ಆಳ್ವಾರ್ ಇದ್ದಾರೆ. ಅವ್ರಿಗೆ ನಮ್ಮಾಳ್ವಾರು, ತಿರುಮಂಗೈ ಆಳ್ವಾರು, ಆಮೇಲೆ ಅವ್ರದ್ದು ತಿರುನಕ್ಷತ್ರಕ್ಕೆ ಅವ್ರ ವಿಜೃಂಭಣೆಯಿಂದ ಅವ್ರಿಗೆ ತಿರುನಕ್ಷತ್ರ, ತಿರುಮಂಜನಂ ಅವರಿಗೆ ಸ್ವಾಮಿಯವರಿಗೆ ಕಂಪ್ಲೀಟಾಗಿ ಆಸ್ಥಾನ ಸೇವಾ ಎಲ್ಲ ನಡೀತದೆ. ಅದಾದಮೇಲೆ ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠಾಭಿಷೇಕಂ ನಡೀತದೆ. ಮತ್ತು ನಿಮ್ಗೆ ಗೊತ್ತಿದ್ದಂಗೆ ಆಷಾಢ ಮಾಸ ಬರುತ್ತದೆ. ಜ್ಯೇಷ್ಠ ಮಾಸ ಆದಮೇಲೆ ಆಷಾಢ ಮಾಸದಲ್ಲಿ 4 ವಾರನೂ ಲಕ್ಷ್ಮೀ ತಾಯಾರು ಊಂಜಲ್ ಸೇವಾ ನಡೀತದೆ. ಶ್ರಾವಣ ಮಾಸದಲ್ಲಿ ಸಾಮೂಹಿಕವಾಗಿ ಸೀತಾ ಕಲ್ಯಾಣ ನಡೀತದೆ. ಅದಾದಮೇಲೆ ಯಜುರ್ವೇದ ಉಪಕರ್ಮ ಸಾಮೂಹಿಕವಾಗಿ ನಡೀತದೆ. ಅದಾದಮೇಲೆ ಭಾಳ ಇಂಪಾರ್ಟೆಂಟ್ ಅಂದರೆ ಪವಿತ್ರೋತ್ಸವ 5 ದಿನ ಸನ್ನಿಧಿಯಲ್ಲಿ ನಡೀತದೆ. ನಮ್ಗೆ ಗೊತ್ತಿದ್ದಂಗೆ ಶ್ರೀಕೃಷ್ಣ ಪರಮಾಳು ನಮ್ಮಲ್ಲಿ ಸನ್ನಿಧಿಯಲ್ಲಿದ್ದಾರೆ. ಅದಕ್ಕೋಸ್ಕರ ಕೃಷ್ಣ ಜಯಂತಿನೂ 5 ದಿವಸ ಉತ್ಸವಗಳು ನಡೀತದೆ. ದೀಪಾವಳಿ ನಡೀತದೆ. ನವರಾತ್ರಿ ಉತ್ಸವದಲ್ಲಿ 9 ದಿವಸನೂ ನವರಾತ್ರಿ ಉತ್ಸವ ಇರ್ತದೆ. ನವರಾತ್ರಿ ಉತ್ಸವದಲ್ಲಿನೂ ದೇವರಿಗೆ ಒಂದೊಂದು ಅಲಂಕಾರದಿಂದ ಆಗುತ್ತೆ. ಸಾಯಂಕಾಲ ವಿಜೃಂಭಣೆಯಿಂದ ಸಾಯಂಕಾಲ ಎಲ್ಲರಿಗೂ ಪಾಠ ಕಚೇರಿ ಇರ್ತದೆ. ಒಬ್ಬೊಬ್ಬರು ಡಿಫ್ರೆಂಟ್ ಆಗಿ ಪಾಠ ಕಚೇರಿಯಲ್ಲಿ ಪಾಲ್ಗೊಳ್ತಾರೆ ಎಲ್ಲರೂ. ನಮ್ಗೆ ಗೊತ್ತಿದ್ದಂಗೆ ಹನುಮಂತ ಸ್ವಾಮಿ ನಮ್ಮಲ್ಲಿ ಇರೋದು ಉದ್ಭವ ಹನುಮಂತ ಸ್ವಾಮಿಗೆ ಹನುಮಂತ ಜಯಂತಿ ಇಲ್ಲಾಂದ್ರೆ ಆಂಜನೇಯ ಸ್ವಾಮಿ ಜಯಂತಿ ಎರಡೂ ಹೇಳ್ತಾರೆ, ಎರಡೂ ಒಂದೇ. ಆಂಜನೇಯ ಸ್ವಾಮಿ ಜಯಂತಿ ಆಗಲಿ ಹನುಮಂತ ಜಯಂತಿ ಆಗಲಿ ಅದು ನಮ್ಮಲ್ಲಿ 5 ದಿವಸನೂ ಭಾಳ ಚೆನ್ನಾಗಿ ನಡೀತದೆ. ಅದಾದಮೇಲೆ ವಿಷ್ಣು ದೀಪಂ ನಡೀತದೆ. ವಿಷ್ಣು ದೀಪಂ ಆದಮೇಲೆ ಸ್ವಾಮಿಗೆ ಕಂಪ್ಲೀಟ್ ಕವರ್ ಮಾಡಿಬಿಟ್ಟು ಒಂದು ನೆಕ್ಸ್ಟ್ ಅಭಿಷೇಕ ಇರುವುದಿಲ್ಲ ವಿಷ್ಣು ದೀಪ ಆದಮೇಲೆ. ಅದಾದಮೇಲೆ ಧನುರ್ಮಾಸ ಬರುತ್ತದೆ. ಧನುರ್ಮಾಸದಲ್ಲಿ ನಮ್ಮದು ಪಗಲ್ಪತ್ತು ರಾಪತ್ತು ಇರ್ತದೆ. ವೈಕುಂಠ ಏಕಾದಶಿನೂ ಭಾಳ ಚೆನ್ನಾಗಿ ಬರ್ತದೆ. ಒಂದು 25,000ರಿಂದ 30,000 ಭಕ್ತಾದಿಗಳು ಎಲ್ಲರಿಗೂ ಲಾಡು ವಡೆ ಎಲ್ಲ ಕೊಟ್ಟು ಪ್ರಸಾದವಾಗಿ ಕೊಡ್ತೀವಿ. ದಿನ ಬೆಳಗ್ಗೆ 4:15ರಿಂದ 8 ಗಂಟೆ ಒಳಗೆ ತಿರುಪ್ಪಾವೈ ಬೆಳಗ್ಗೆ ಹೇಳ್ತೀವಿ. ಪ್ರವಚನ ಇರ್ತದೆ. ಭಾಳ ಜನ ಒಂದು 300ರಿಂದ 400 ಜನ ಪಾಲ್ಗೊಳ್ತಾರೆ ಇದರಲ್ಲಿ. ಅದಾದಮೇಲೆ ನ್ಯೂ ಇಯರ್ ಸೆಲೆಬ್ರೇಷನ್ ನಮ್ಗೆ ಗೊತ್ತಿದ್ದಂಗೆ ಕ್ರಿಶ್ಚಿಯನ್ ಇಯರ್ ಅದನ್ನು ನಮ್ಮಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ನು ನಮ್ಮಲ್ಲಿ ಮಾಡ್ತೀವಿ. ಅದಾದಮೇಲೆ ನಮ್ಗೆ ಭಾಳ ವಿಶೇಷವಾಗಿರೋದು ಸೂರ್ಯ ಭಗವಾನರು. ನಮ್ಮಲ್ಲಿ ಸೂರ್ಯ ಭಗವಾನ್ ದೇವರು ಇದ್ದಾರೆ ಇಲ್ಲಿ. ಅದಕ್ಕೋಸ್ಕರ ರಥಸಪ್ತಮಿ ಭಾಳ ಗ್ರ್ಯಾಂಡಾಗಿ ಮಾಡ್ತೀವಿ. ಎಲ್ಲರಿಗೂ 300 ಜನದಿಂದ 500 ಜನ ಒಳಗಡೆ ಕೂರಿಸ್ಕೊಳ್ಳೋಂಗೆ ನಮ್ಮ ಯಜಮಾನ್ ರೆಡಿ ಮಾಡಿದ್ದಾರೆ. ಅದು ಕೂರ್ಸಿಗೆ ವಿಜೃಂಭಣೆಗಿಲ್ಲ 9 ವಾಹನಗಳನ್ನು ಒಳಗಡೆ ಪ್ರಾಕಾರದಲ್ಲೇ ನಡೀತದೆ ಅದು. ಅದಾದಮೇಲೆ ಮಾಘ ಮಾಸದಲ್ಲಿನೂ ಮಾಘ ಸಮಾರಾಧನೆ, ಮಾಘ ಮಾಸ ಪೂಜೆ ಇರ್ತದೆ. ಇದಾದಮೇಲೆ ನಾವು ಇಷ್ಟೇ ಇಲ್ಲ, ನಮ್ಮ ಬೆನ್ನೇರುಘಟ್ಟದಲ್ಲಿ ಚಂಪಕಧಾಮ ಸ್ವಾಮಿ ಇದರಲ್ಲಿ. ಚಂಪಕಧಾಮ ಸ್ವಾಮಿ ಇದ್ರೇನು ನಮ್ಮದೊಂದು ಛತ್ರ ಇದೆ, ಅಲ್ಲಿ ದೇವರ ಶ್ರೀರಾಮ ಸನ್ನಿಧಿ ಛತ್ರ ಇದೆ. ಅಲ್ಲಿ ನಾವು ವಿಜೃಂಭಣೆಯಿಂದ ಆಸ್ಥಾನ ಸೇವೆ ಎಲ್ಲ ನಡೆದು ಅಲ್ಲಿ 3 ದಿವಸ ಎಲ್ಲರಿಗೂ ಟಿಫನ್ನು, ಊಟ, ತಿಂಡಿ ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿ ಅದು ಕಂಪ್ಲೀಟ್ ಮಾಡ್ತೀವಿ. ಇದು ನಮ್ಮ ವರ್ಷದಲ್ಲಿ ಆಗೋರ ಪ್ರೋಗ್ರಾಮ್ಗಳು ತಮಗೆ ತಿಳಿಸ್ತಾ ಇದ್ದೀನಿ. ಎಲ್ಲರೂ ಬಂದು ನಮ್ಮ ರಾಮನ ಸನ್ನಿಧಿಗೆ ಬಂದು ಎಲ್ಲರೂ ಆಶೀರ್ವಾದ ತಗೋಬೇಕು ಎಂದು ಪ್ರಾರ್ಥಿಸ್ತೇವೆ. ಥ್ಯಾಂಕ್ ಯು. ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ನಾನು ಗಾಡಿ ಶ್ರೀನಿವಾಸ್, ಯಜಮಾನ ಧರ್ಮಕರ್ತ ಆಫ್ ಶ್ರೀ ರಾಮಲ ಸನ್ನಿಧಿ. ಇದು ಸಿಚುವೇಟೆಡ್ ಅಟ್ ಕಂಟರ್ಮೆಂಟ್ ನಾರಾಯಣ ಪಿಲ್ಲೆ ಸ್ಟ್ರೀಟ್. ಇವಾಗ ರೀಸೆಂಟಾಗಿ ಫ್ರಮ್ 2 years ದಿ ನೇಮ್ ಹ್ಯಾಸ್ ಬೀನ್ ಚೇಂಜ್ ಟು ಶ್ರೀ ರಾಮಲ ಸನ್ನಿಧಿ ಸ್ಟ್ರೀಟ್. ಇದರದ್ದು ಏನು ಒಂದು ವಿಶೇಷ ಅಂದರೆ, ದೇರ್ ಇಸ್ ನೋ ಪ್ರೆಸಿಡೆಂಟ್, ಸೆಕ್ರೆಟ್ರಿ, ಟ್ರೆಷರರ್. ದಟ್ ಈಸ್ ದಿ ಯೂಶುವಲ್ ಸಿಸ್ಟಮ್. ಬಟ್ ಇಲ್ಲಿ ಆ ಸಿಸ್ಟಮ್ನಲ್ಲಿಲ್ಲ. ಫ್ರಮ್ ಇಯರ್ಸ್ ಇಟ್ ಈಸ್ ಯಜಮಾನ ಧರ್ಮಕರ್ತ.
who regularly runs the temple along with another 4 trustees. ಇದು ನಮ್ಮ ದೇವಸ್ಥಾನ is a trust, and this is 300 years old temple. ನಮ್ಮ ಹತ್ರ 300 ಇಯರ್ಸ್ದು ರೆಕಾರ್ಡ್ ಇದೆ. ಸೊ ವಿ ಟೇಕ್ ಇಟ್ ಆಸ್ 300 ಇಯರ್ಸ್. ಇದಕ್ಕೆ ಅರ್ಲಿಯರೂ ಇರ್ಬೋದು, ಬಟ್ ಅವರ್ ರೆಕಾರ್ಡ್ ಶೋಸ್ ಆಸ್ 300 ಇಯರ್ಸ್. ಇಲ್ಲಿ ಏನೊಂದು ವಿಶೇಷ ಅಂದರೆ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಟೆಂಪಲ್, ಎಲ್ಲ ದೇವಸ್ಥಾನ ಥರ ಇದು ಪ್ರತಿಷ್ಠೆ ಯಾವ ದೇವರಿದ್ದಾರೋ ಆ ದೇವರನ್ನ ಪ್ರತಿಷ್ಠೆ ಮಾಡಿರ್ತೀವಿ. ಬಟ್ ನಮ್ಮ ದೇವಸ್ಥಾನದಲ್ಲಿ ಶ್ರೀ ಆಂಜನೇಯರು ಉದ್ಭವ ಮೂರ್ತಿ. ಇಲ್ಲಿ ಉದ್ಭವ ಮೂರ್ತಿ ಅಂದರೆ ನಿಮಗೆಲ್ಲ ಗೊತ್ತಿದೆ. ಸೊ ಅದರಿಂದ ನಮ್ಮ ದೇವಸ್ಥಾನ ಇಸ್ ವೆರಿ ವೆರಿ ಪವರ್ಫುಲ್. ನಾವು ಏನು ಬಂದು ದೇವಸ್ಥಾನ ಒಳಗಡೆ ಬಂದು ದೇವರ ಮುಂದೆ ನಮ್ದು ಏನೇನು ಕೋರಿಕೆ ಇರ್ತದೋ 5-6 ಡೇಸ್ನಲ್ಲಿ ಅದು ಫುಲ್ಫಿಲ್ ಆಗ್ತದೆ. ಆ್ಯಂಡ್ ಇದು ನನ್ನ ಪರ್ಟಿಕ್ಯುಲರ್ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಕುಂಭಾಭಿಷೇಕ ಇವಾಗ ತನಕ ಒಂದು 3 ಕುಂಭಾಭಿಷೇಕ ಮಾಡಿದ್ದೀವಿ. ದೇವಸ್ಥಾನನೂ ಎಲ್ಲ ಅಪ್ಡೇಟ್ ಮಾಡಿದ್ದೀವಿ. ಈ ಒಂದು ದೇವಸ್ಥಾನಕ್ಕೆ ಪ್ರಾಪರ್ಟೀಸ್ ಅಟ್ಯಾಚ್ ಆಗಿದೆ. ಇದಕ್ಕೆ ಒಂದು 100 ಟೆನೆಂಟ್ಸ್ ಇದ್ದಾರೆ. ಆ ಟೆನೆಂಟಲ್ ರೆಂಟ್ನಿಂದ ದೇವಸ್ಥಾನ ನಾವು ರನ್ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ಎ ಸೆಲ್ಫ್ ಸಫಿಷಿಯೆಂಟ್ ಟೆಂಪಲ್. ಎಲ್ಲ ಪೂಜೆಗಳು ಎಲ್ಲ ಇವಾಗ ಏನೇನು ಮಾಡ್ತೀವಿ ಅಂತಲೂ ನಿಮಗೆ ನಮ್ಮ ಧರ್ಮಕರ್ತ ಅವ್ರಿಗೆ ಹೇಳಿದ್ದಾರೆ. ಸೊ ಅಕಾರ್ಡಿಂಗ್ಲಿ ಎಲ್ಲ ಪೂಜೆಗಳು ಎಲ್ಲ ಭಾಳ ಚೆನ್ನಾಗಿ ನಡೀತಾ ಇದೆ. ಈ ರೋಡನು ಈ ಒಂದು ಪರ್ಟಿಕ್ಯುಲರ್ ಶಿವಾಜಿನಗರ್ ಏರಿಯಾನಲ್ಲಿ ನಾವು ರಾಮಲ ಸನ್ನಿಧಿ ಅಂತ ಚೇಂಜ್ ಮಾಡಿಸಿರೋದು. ಇಟ್ ವಾಸ್ ಎ ವೆರಿ ವೆರಿ ಚಾಲೆಂಜಿಂಗ್ ಜಾಬ್ ವಿತ್ ದಿ ಹೆಲ್ಪ್ ಆಫ್ ಅವರ್ officials, with the help of our politicians who are all well-wisher of the temple. ನಾವು ಇದು ಅಚೀವ್ ಮಾಡೋಕ್ಕೆ ಆಯಿತು. ಇಲ್ಲಿ ಹೊಸದಾಗೆ ನಾಗರದು ವಿತ್ 300 ಇಯರ್ಸ್ ಓಲ್ಡ್ ಒಂದು ಮರ ಇದೆ, ಪೀಪಲ್ ಟ್ರೀ. ಅಲಾಂಗ್ ವಿತ್ ದ್ಯಾಟ್ ನಾಗರದೆಲ್ಲ ಪ್ರತಿಷ್ಠೆ ಆಗಿರೋದು. ನ್ಯೂಲಿ ವಿ ಹ್ಯಾವ್ ರಿನೋವೇಟೆಡ್. ಅದು ಟೆಂಪಲ್ಗೆ ನಾಟ್ ಅಟ್ಯಾಚ್ಡ್ ಇತ್ತು. ಇವಾಗ ನಾವು ರಿನೋವೇಷನ್ನಲ್ಲಿ ವಿ ಹ್ಯಾವ್ ಬ್ರಾಟ್ ಇಟ್ ಅಟ್ಯಾಚ್ ಟು ದಿ ಟೆಂಪಲ್. ಉಗಾದಿ ರಾಮನವಮಿ ಸೆಲೆಬ್ರೇಷನ್ಸ್ನಲ್ಲಿ ಇನ್ ಎ ಗ್ರ್ಯಾಂಡ್ ವೇ ಮಾಡ್ತೀವಿ. ಈ ಸೆಲೆಬ್ರೇಷನ್ಸ್ನಲ್ಲಿ ಪೂಜೆಗಳಾಗೋದು ಒಂದೇ ಅಲ್ಲ, ಅನ್ನದಾನ ಸೇವೆನೂ ಮಾಡ್ತೀವಿ, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅನ್ನದಾನ ಸೇವೆನೂ ಮಾಡ್ತೀವಿ, ಪೂಜೆಗಳು ಚೆನ್ನಾಗಿ ನಡೀತದೆ. ಆ್ಯಂಡ್ ವಿ ಗೆಟ್ ಅ ವೆರಿ ವೆರಿ ಗುಡ್ ಕ್ರೌಡ್ ಫಾರ್ ಉಗಾದಿ ಆಸ್ ವೆಲ್ ಆಸ್ ಫಾರ್ ರಾಮನವಮಿ. ಜೈ ಶ್ರೀರಾಮ್. ಇದು 300 ವರ್ಷದಿಂದ ಹಿಂದೆ ದೇವಸ್ಥಾನ. ಅವತ್ತು ಹೇಗೆ ಮಾಡ್ತಾ ಇದ್ರು ಇವತ್ತು ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ. ಟೆಂಪಲ್ಲು ತುಂಬ ಇಂಪ್ರೂವ್ ಮಾಡಿದ್ದಾರೆ. ಖುಷಿ ಆಗುತ್ತೆ ನಮಗೆ. ನಾವು ಖುಷಿಯಿಂದ ಎಲ್ಲನೂ ಮಾಡ್ತಾ ಇದ್ದೀವಿ. ಇನ್ನು ಮುಂದಕ್ಕೂ ನಮ್ಮ ಮಕ್ಕಳು ಹಾಗೆ ನಡ್ಸ್ಕೊಂಡು ಹೋಗಲಿ ಅಂತ ದೇವ್ರನ್ನ ಬೇಡ್ಕೋತೀನಿ.